ಕನ್ನಡ ಬಿಗ್ ಬಾಸ್ ಇತಿಹಾಸಗಳಲ್ಲಿ ಸೀಸನ್ 11 ಅತ್ಯಂತ ಕಳಪೆಯಾದ ಸೀಸನ್ ಆಗಿದೆ. ಇದು TRPಯಲ್ಲಿ ತುಂಬ ಮೇಲೆ ಇರಬಹುದು, ಆದರೆ ಇದಕ್ಕಿಂತ ಕಳಪೆಯಾದಂಥ ಶೋ ಇನ್ನೊಂದಿರುವುದಿಲ್ಲ. ಈ ಶೋನಲ್ಲಿ ನೀವು ಗಮನಿಸಿರಬಹುದು, ಬಿಗ್ ಬಾಸ್ ವಾಯ್ಸ್ನಿಂದ ಅದೃಶ್ಯ ವ್ಯಕ್ತಿ ಕಿರುಚಾಡುವುದು, ವೀಕೆಂಡ್ಗಳಲ್ಲಿ ಹೋಸ್ಟ್ ವ್ಯಕ್ತಿಯಾಗಿರುವ ಸುದೀಪ್ ಕಿರುಚಾಡುವುದು ಎಲ್ಲವನ್ನು ನೋಡಿರ್ಬೋದು. ಸುದೀಪ್ ಅವರು ಎಷ್ಟೇ ಹೇಳಿದರೂ ವೀಕ್ನಲ್ಲಿ ಮತ್ತೆ ಅದೇ ಥರದ ಕಾರ್ಯಕ್ರಮ ಮೂಡಿ ಬರುತ್ತಿರುತ್ತದೆ. ಅಂದರೆ ಸುದೀಪ್ ಅವರ ವೀಕೆಂಡ್ ಮಾಡುವ ಪಂಚಾಯಿತಿಯೇ ಒಂದು ಕಳಪೆಯಾಗಿರುತ್ತದೆ. ಇದಕ್ಕೆ ನಾವು ಅನೇಕ ಉದಾಹರಣೆಗಳನ್ನು ನೋಡೋಣ. ಮುಖ್ಯವಾಗಿ ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಮೊದಲನೆಯದಾಗಿ ರಂಜಿತ್ ಕುಮಾರ್ ಅವರನ್ನು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡುತ್ತಾರೆ. ಆದರೆ ರಂಜಿತ್ ಕುಮಾರ್ ಅವರು ಯಾರ ಮೇಲೆಯೂ ಕೈಯನ್ನು ಮಾಡಿರುವುದಿಲ್ಲ, ಹೊಡೆದಾಟವನ್ನು ಮಾಡಿರುವುದಿಲ್ಲ. ಅವರು ಕೇವಲ ಜಗಳ ನಡೆಯುವಾಗ ಮಧ್ಯಪ್ರವೇಶಿಸಿ ಇಬ್ಬರು ವ್ಯಕ್ತಿಗಳನ್ನು ದೂರ ಮಾಡಿರುತ್ತಾರೆ. ಅದಕ್ಕಾಗಿ ಅವರಿಗೆ ಕೊಟ್ಟ ಶಿಕ್ಷೆ ಅವರನ್ನು ಮನೆಯಿಂದ ಎಲಿಮಿನೇಟ್ ಮಾಡಿರೋದು. ಅದೆಲ್ಲ ಗಲಾಟೆಗೂ ರಂಜಿತ್ ಅವರ ವರ್ತನೆಗೂ ಕಾರಣ ಆದಂಥ ವ್ಯಕ್ತಿಯನ್ನು ತಲೆ ಮೇಲೆ ಇಟ್ಟುಕೊಂಡು ಮೆರೆಸಿಕೊಳ್ಳುತ್ತಾರೆ ಮುಂದಿನ ವಾರದ ಪಂಚಾಯಿತಿಯಲ್ಲಿ. ಇದು ಏನಾಗುತ್ತದೆ ಅಂದರೆ, ಮನೆಯಲ್ಲಿ ಉಳಿದುಕೊಂಡಿರೋ ಸ್ಪರ್ಧಿಗಳಿಗೆ ಒಂದು ಥರದ ಈ ಥರವೇ ಮಾಡಿ, ಅಂದರೆ ಈ ಥರದ ಗಲಾಟೆಗಳೇ ಬಿಗ್ ಬಾಸ್ಗೆ ಬೇಕಾಗಿರುವಂಥ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಬರುತ್ತದೆ. ಹೀಗಾಗಿ ಎಲ್ಲ ಮನೆಯಲ್ಲಿ ಉಳಿದುಕೊಂಡಿರೋ ಸ್ಪರ್ಧಿಗಳು ಅದೇ ಥರದ ದಾಟಿಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿರುತ್ತಾರೆ. ಆಮೇಲೆ ನೋಡೋಣ, ಮುಂದಿನ ಕೆಲ ವಾರಗಳಲ್ಲಿ ಚೈತ್ರಾ ಅವರು ಸ್ವಲ್ಪ ಮಟ್ಟಿಗೆ ಹೊರಗಡೆ ಹೋಗಿ ಬಂದಿರುತ್ತಾರೆ. ಅಲ್ಲಿ ಅವರು ಹೊರಗಡೆ ಕೆಲವೊಂದು ವಿಷಯವನ್ನು ಮಾತನಾಡಿರುತ್ತಾರೆ, ವೈದ್ಯರ ಬಳಿ ಮಾತನಾಡಿರೋದು. ಅದೇ ಒಂದು ಮಹಾ ಅಪರಾಧ ಎಂಬಂತೆ, ಅದೇ ಒಂದು ಕಗ್ಗೊಲೆ ನಡೆದು ಹೋಗಿದೆ ಎನ್ನುವಂತೆ ಚೈತ್ರಾ ಅವರನ್ನು ವಿಪರೀತ ತರಾಟೆಗೆ ತೆಗೆದುಕೊಂಡು ಅವರಿಗೆ ಹಾವಭಾವಗಳಿಂದ, ಕೈ ಸನ್ನೆಗಳಿಂದ ಅಸಹ್ಯ ಮಾಡಿಬಿಡುತ್ತಾರೆ ಯಾರು, ಸುದೀಪ್ ಅವರು. ಅದನ್ನೇ ಅತಿ ಸರಳವಾಗಿ, ಅತಿ ಸುಂದರವಾಗಿ ಚೈತ್ರಾ ಅವರಿಗೆ ಮನದಟ್ಟು ಮಾಡಿಕೊಡಬಹುದಾಗಿತ್ತು. ಮನೆಯಲ್ಲಿರುವ ಸ್ಪರ್ಧಿಗಳು ನಡೆದುಕೊಳ್ಳುವುದಕ್ಕಿಂತಲೂ ಭೀಕರವಾಗಿ ಸುದೀಪ್ ಅವರು ನಡೆದುಕೊಂಡು ಚೈತ್ರಾ ಅವರಿಗೆ ಅವಮಾನ ಮಾಡುತ್ತಾರೆ. ಹಾಗೂ ಅತಿ ಕೆಟ್ಟದಾಗಿ ಕೈ ಸನ್ನೆಗಳನ್ನು, ಬಾಯಿ ಸನ್ನೆಗಳನ್ನು ಮಾಡುತ್ತಾರೆ. ನನ್ನ ಬಗ್ಗೆ ನಿಮಗೆ ವಿಷಯ ಗೊತ್ತಿಲ್ಲ ಎಂಬಂತೆ ಮಾತನಾಡುತ್ತೆ. ಅಂದರೆ ಇವರ ಬಗ್ಗೆ ಏನು ವಿಷಯ ಗೊತ್ತು ಮಾಡಿಕೊಳ್ಳಬೇಕಾಗಿದೆ? ಇದನ್ನು ವೀಕ್ಷಕರು ಗಮನಿಸಬೇಕು. ಏಕೆಂದರೆ ಒಬ್ಬ ವ್ಯಕ್ತಿಯು ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಂತ ಒಂದು ಶಬ್ದವನ್ನು ಉಪಯೋಗಿಸಿದರೆ ಅದು ಯಾವ ಲೆವೆಲ್ಗೆ ಜನರು ಹೋಗಿ ಯೋಚಿಸಬಹುದು? ಸರಿ, ಇದಾಯಿತು. ಇದಾದ ಮೇಲೆ ಇನ್ನೂ ಕೆಲ ಘಟನೆಗಳನ್ನು ನಡೆಯುತ್ತವೆ. ಈ ವಾರದ ಪಂಚಾಯಿತಿಯನ್ನು ನೀವು ಗಮನಿಸಬಹುದು. ಇಲ್ಲಿ ಧನರಾಜ್ ಅತ್ಯುತ್ತಮ ವ್ಯಕ್ತಿತ್ವವನ್ನು ಹೊಂದಿರುವಂಥ ಒಬ್ಬ ಸ್ಪರ್ಧಿ. ಅವರು ಯಾರಿಗೂ ಜೋರಾಗಿ ಮಾಡುವುದಾಗಲಿ, ಬೇರೆಯವರ ವ್ಯಕ್ತಿತ್ವವನ್ನು ಕಳೆಯುವುದಾಗಲಿ ಮಾಡುವುದಿಲ್ಲ. ಇವರ ಮೇಲೆ ಇನ್ನೊಬ್ಬ ವ್ಯಕ್ತಿ ತುಂಬ ಪ್ರಚೋದಕಾರಿಯಾಗಿ ಮಾಡುತ್ತಿರುತ್ತಾರೆ. ಅವರನ್ನು ಹೇಗಾದರೂ ಮಾಡಿ ಧನರಾಜನನ್ನು ಮನೆಗೆ ಕಳಿಸಬೇಕು, ಫಿಸಿಕಲ್ ಆಗಲಿ ಅಥವಾ ಬೇರೆ ರೀತಿಯಾಗಲಿ ಪ್ರಚೋದಿಸಿ ಧನರಾಜನ್ನು ಮನೆಯಿಂದ ಕಳಿಸಲೇಬೇಕು ಎಂದು ಹಠತೊಟ್ಟು ನಿಂತಂತೆ ಆಟ ಆಡುತ್ತಿರುತ್ತಾರೆ. ಧನರಾಜ್ ಅವರು ಎಷ್ಟೋ ಸಲ ಕಂಟ್ರೋಲ್ ಮಾಡಿಕೊಂಡಿರುತ್ತಾರೆ. ಕೆಲ ಸಲ ಆ ಥರ ಆದಾಗ ಧನರಾಜದವರು ಪ್ರಚೋದನೆಗೊಂಡು ಕೆಲ ಘಟನೆಗಳು ನಡೆಯುತ್ತವೆ. ಇದೇ ದೊಡ್ಡ ತಪ್ಪು. ಇದಕ್ಕಿಂತಲೂ ಮುಂಚೆ ಪ್ರಚೋದನೆ ಮಾಡಿದವರು ಯಾರು? ಇನ್ನೊಬ್ಬ ಪ್ರತಿಸ್ಪರ್ಧಿ. ಆ ಪ್ರತಿಸ್ಪರ್ಧಿಯನ್ನು ಏನನ್ನೂ ಹೇಳುವುದೇ ಇಲ್ಲ ಸುದೀಪ್ ಅವರು ವೀಕೆಂಡಲ್ಲಿ. ಎಲ್ಲ ತಪ್ಪು ಧನರಾಜ್ ಅವರೇ ಎಂಬಂತೆ ಮಾತನಾಡುತ್ತಾರೆ. ಹೀಗ ಮಾಡಿದಾಗ ಏನಾಗುತ್ತದೆ, ಬೇರೆ ಪ್ರತಿಸ್ಪರ್ಧಿಗಳಿಗೆ ಇದೇ ಥರ ನಾವು ನಡೆದುಕೊಂಡರೇ ಒಳ್ಳೆಯದು ಎಂಬ ಭಾವನೆ ಬಂದುಬಿಟ್ಟಿದೆ. ಹೀಗಾಗಿ ಸೀಸನ್ 11 ಹಳಿ ತಪ್ಪಿದ ಬಿಗ್ ಬಾಸ್ ಆಗಿದೆ. ಇದನ್ನು ಬಿಗ್ ಬಾಸೋ ಅಥವಾ ಕೆಟ್ ಬಾಸೋ ಎನ್ನುವಂತೆ ಆಗಿದೆ. ಇದೊಂದು ದರಿದ್ರ ಬಿಗ್ ಬಾಸ್ ಪ್ರೋಗ್ರಾಮ್ ಆಗಿದೆ. ಈ ಕಾರ್ಯಕ್ರಮವನ್ನು ಸುದೀಪ್ ಅವರು ತಾವೇ ಅರಿತುಕೊಂಡು ತಮ್ಮ ವೀಕೆಂಡ್ ಪಂಚಾಯಿತಿ ಹೇಗೆ ನಡೆಯುತ್ತದೆ, ಇಲ್ಲಿ ಯಾರ ವ್ಯಕ್ತಿತ್ವದ ಕಳಚಿ ಬೀಳುತ್ತಿದೆ, ಸುದೀಪ್ ಅವರಿಗೆ ಸರಿಯಾಗಿ ಪಂಚಾಯಿತಿಯನ್ನು ನಡೆಸಿಕೊಡಲು ಆಗದಿದ್ದರೆ ಅವರು ಈ ಬಿಗ್ ಬಾಸನ್ನು ಬಿಟ್ಟು ಹೊರಗಡೆ ಹೋಗಿಬಿಡಬೇಕು. ಆಗ ಬೇರೆಯವರು ಈ ಪಂಚಾಯಿತಿಯನ್ನು ನಡೆಸಿಕೊಡಲು ಬರುತ್ತಾರೆ. ಅವರಾದರೂ ಚೆನ್ನಾಗಿ ನಡೆಸಿಕೊಳ್ಳಬಹುದು. ಇನ್ನು ಮುಂದೆ ಆದರೂ ಬಿಗ್ ಬಾಸ್ ಎಂಬ ಕಾರ್ಯಕ್ರಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸಲು, ಸಮಾಜಕ್ಕೆ ಒಂದು ದಾರಿದೀಪವಾಗಲು ಸಹಾಯವಾದೀತು. ಈಗ ನಡೆಯುತ್ತಿರುವ ಬಿಗ್ ಬಾಸ್ನ ಪ್ರತಿಸ್ಪರ್ಧಿಗಳು ದಾರಿ ತಪ್ಪಿರುವುದು ಬಹುಶಃ ವೀಕೆಂಡನ ಪಂಚಾಯಿತಿಯ ಮೇಲೆಯೇ ಅನ್ನಬಹುದು. ವೀಕೆಂಡನ ಪಂಚಾಯಿತಿ ಸುಧಾರಿಸಿದರೆ ಪ್ರತಿಸ್ಪರ್ಧಿಗಳು ಸುಧಾರಿಸಬಹುದು ಎಂದು ಅಂದುಕೊಳ್ಳಬಹುದು. ಇದನ್ನು ಕಾಲವೇ ನಿರ್ಧರಿಸಬೇಕು. ಇದೇ ಥರ ಪಂಚಾಯಿತಿಗಳು ಮುಂದುವರೆದು ಪ್ರತಿಸ್ಪರ್ಧಿಗಳು ಅವರವರದೇ ಆದಂತಹ ಒಂದು ದಾರಿಯಲ್ಲಿ ನಡೆದುಕೊಂಡು ಹೋದರೆ ಈ ಬಿಗ್ ಬಾಸನ್ನು ನೋಡುವುದಿರಲಿ,
ಇದನ್ನು ಬ್ಯಾನ್ ಮಾಡಬೇಕಾದಂಥ ಒಂದು ಸಮಯ ಬಂದರೂ ಬರಬಹುದು. ಬ್ಯಾನ್ ಮಾಡುವುದೆಂದರೆ ಅವರು ಹೇಳಿದ ಹಾಗೆ ಬಿಗ್ ಬಾಸ್ ಅವರು ಹೇಳಿದ್ದಾರೆ, ಯಾರಪ್ಪನಿಂದನೂ ಸುದೀಪ್ ಅವರು ಹೇಳಿದ್ದಾರೆ, ಯಾರಪ್ಪನಿಂದನೂ ಬಿಗ್ ಬಾಸನ್ನು ಬಂದ್ ಮಾಡಲು ಆಗುವುದಿಲ್ಲ. ಜನರೇ ನೋಡುವುದನ್ನು ಬಿಟ್ಟು ಬಿಟ್ಟರೆ ಇಲ್ಲಿ ಯಾರ ಅಪ್ಪನ ಅಪ್ಪ ಇಲ್ಲಿ ಬಂದರೂ ಏನೂ ಆಗುವುದಿಲ್ಲ. ಆ ಥರದ ಒಂದು ಕೆಳಮಟ್ಟಕ್ಕೆ ಬಿಗ್ ಬಾಸ್ ಹೋಗಿದೆ. ಇದರ TRP ಮೇಲೆ ಇರಬಹುದು, ಆದರೆ ಇದರ ಗುಣಮಟ್ಟ ಅತ್ಯಂತ ಕಳಪೆಯಾಗಿದೆ. ಜನರೇ ಇದನ್ನು ನೋಡುವುದನ್ನು ನಿಲ್ಲಿಸುತ್ತಿದ್ದಾರೆ. ನಮ್ಮ ಅನೇಕ ಸ್ನೇಹಿತರಾಗಲಿ ಹಿರಿಯ ವ್ಯಕ್ತಿಗಳಾಗಲಿ ಈ ಬಿಗ್ ಬಾಸ್ ಅನ್ನೋದು ಒಂದು ಅತ್ಯಂತ ಕಳಪೆ ಕಾರ್ಯಕ್ರಮ ಅಂತ ಅಂದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಮುಖ್ಯ ನಾನು ಹೇಳೋದು ಸುದೀಪರೇ ಕಾರಣ ಅಂತ ಇಲ್ಲ. ಪಂಚಾಯಿತಿ, ಸುದೀಪರು ಒಳ್ಳೆಯ ವ್ಯಕ್ತಿ, ಇಲ್ಲಿ ಆಗುತ್ತಿರುವುದು ಪಂಚಾಯಿತಿ ದಾರಿ ತಪ್ಪಿದೆ. ಪಂಚಾಯಿತಿ ದಾರಿ ತಪ್ಪಿದಾಗ ಮನೆಯಲ್ಲಿರುವ ಪ್ರತಿಸ್ಪರ್ಧಿಗಳು ದಾರಿ ತಪ್ಪುತ್ತಿದ್ದಾರೆ. ಹೀಗಾಗಿ ಅವರು ಪ್ರತಿಸ್ಪರ್ಧಿಗಳು ಏನೇನೋ ಮಾಡಿಕೊಂಡು ಹೋಗುತ್ತಿದ್ದಾರೆ ತಮಗೆ ತೋಚಿದ ಹಾಗೆ. ಏಕೆಂದರೆ ಇಲ್ಲಿ ಆನೆ ನಡೆದಿದ್ದೇ ದಾರಿ ಎಂಬಂತೆ ಪಂಚಾಯಿತಿ ನಡೆದರೆ, ಇನ್ನು ಆನೆ ಮರಿಗಳು ಪ್ರತಿಸ್ಪರ್ಧಿಗಳು ಅವರಿಗೆ ಹೇಗೆ ದಾರಿ ತೋಚುತ್ತೆ ಆ ದಿಕ್ಕಿನಲ್ಲಿ ಓಡಿ ಹೋಗುತ್ತಿರುತ್ತಾರೆ. ಹೀಗಾಗಿ ಈ ಕಾರ್ಯಕ್ರಮವನ್ನು ಬಿಗ್ ಬಾಸ್ ಪ್ರಾಯೋಜಕರಾಗಲಿ ಅಥವಾ ವಾಹಿನಿಯ ಮಾಲೀಕರಾಗಲಿ ಕುಳಿತುಕೊಂಡು ವಿಮರ್ಶೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಹೇಗೆ ಒಂದು ಸರಿಯಾದ ದಾರಿಯಲ್ಲಿ ತರಬೇಕೆಂದು ಯೋಚಿಸಿ ಈ ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟರೆ ಒಳ್ಳೆಯದು. ಇಲ್ಲದಿದ್ದರೆ ಜನರೇ ಈ ಕಾರ್ಯಕ್ರಮವನ್ನು ತಿರಸ್ಕರಿಸಿ ಬಿಟ್ಟುಬಿಡುತ್ತಾರೆ. TRP ಏನು ಬರುತ್ತೆ, ಅದು ಬೇರೆ ವಿಷಯ. ಆದರೆ ನಿಜವಾಗಿ ಜನರು ಇದನ್ನು ಇಷ್ಟಪಡುತ್ತಿದ್ದಾರೆ? ಇಲ್ಲವೇ ಇಲ್ಲ. ಏಕೆಂದರೆ ಇದೊಂದು ದಾರಿ ತಪ್ಪಿದ ಕಳಪೆ ಪ್ರೋಗ್ರಾಮ್ ಆಗಿ ಹೋಗಿದೆ. ಈ ನನ್ನ ವಿಮರ್ಶೆ ಸುದೀಪ್ ಅವರ ಮೇಲಿನ ಕೋಪದಿಂದಾಗಲಿ ಅಥವಾ ಯಾವುದೇ ಪ್ರತಿಸ್ಪರ್ಧಿಯ ಮೇಲಿರೋ ಕೋಪದಿಂದಾಗಲಿ ಬಂದಿದ್ದಲ್ಲ. ನಾನು ಸುದೀಪ್ ಅವರ ಅಭಿನಯದ ಅಭಿಮಾನಿ. ಅವರ ತುಂಬ ಚಿತ್ರಗಳನ್ನು ನೋಡಿ ಅವರ ಅಭಿನಯದ ಅಭಿಮಾನಿಯಾಗಿರುವೆ. ಆದರೆ ಅದನ್ನೇ ನಾವು ತೆಗೆದುಕೊಂಡು ಈ ಬಿಗ್ ಬಾಸ್ ಕಾರ್ಯಕ್ರಮವನ್ನು ವಿಮರ್ಶೆ ಮಾಡಲು ಆಗುವುದಿಲ್ಲ. ಏಕೆಂದರೆ ಬಿಗ್ ಬಾಸ್ ಕಾರ್ಯಕ್ರಮ ಎಂಬುದು ವ್ಯಕ್ತಿತ್ವಗಳನ್ನು ರೂಪಿಸಿ ವ್ಯಕ್ತಿತ್ವಗಳನ್ನು ಜನರಿಗೆ ಪರಿಚಯ ಮಾಡಿಕೊಟ್ಟು ಸಮಾಜದಲ್ಲಿ ನಾವು ಹೇಗೆ ವ್ಯಕ್ತಿತ್ವವನ್ನು ಇಟ್ಟುಕೊಳ್ಳಬೇಕು, ಹೇಗೆ ಸುಧಾರಣೆ ಮಾಡಿಕೊಳ್ಳಬೇಕು, ಅತಿ ಕಳಪೆ ಇರುವ ವ್ಯಕ್ತಿತ್ವದ ವ್ಯಕ್ತಿಯೇ ಹೇಗೆ ಬದಲಾಗಿ ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು ಎಂಬುದನ್ನು ತೋರಿಸಿಕೊಡತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತದೆ. ಈ ಕಾರ್ಯಕ್ರಮದ ದಾರಿದೀಪವಾಗಿರುವ ಮುಖ್ಯ ಆಧಾರ ಸ್ತಂಭ ವಾರದ ಪಂಚಾಯಿತಿಯಲ್ಲಿಯೇ ಅನೇಕ ವಿವಿಧ ಥರದ ಮಿಸ್ಟೇಕ್ಗಳು ಆಗುತ್ತಿದ್ದರೆ ಈ ಕಾರ್ಯಕ್ರಮಗಳನ್ನು ನಾವು ನೋಡುವುದಾದರೂ ಹೇಗೆ? ಈ ಕಾರ್ಯಕ್ರಮವನ್ನು ಬಹುತೇಕ ಜನರು ನೋಡುವುದು ತುಂಬ ಕಂಪ್ಲೀಟ್ ಫ್ಯಾಮಿಲಿಯೊಂದಿಗೆ ನೋಡುತ್ತಾರೆ. ಎಲ್ಲರೂ ಕುಳಿತುಕೊಂಡು ವಾರಾಂತ್ಯದಲ್ಲಿ ನೋಡುವ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ನೋಡುವಾಗ ಫ್ಯಾಮಿಲಿಯ ಮಧ್ಯೆ ಭಿನ್ನಾಭಿಪ್ರಾಯ ಬರುತ್ತಿವೆ. ಏಕೆಂದರೆ ಇಲ್ಲಿ ನಡೆಸುತ್ತಿರುವ ಪಂಚಾಯಿತಿ ಬಗ್ಗೆ ವಿವಿಧ ಥರದ ಅಭಿಪ್ರಾಯಗಳು ಬಂದುಬಿಡುತ್ತವೆ. ಬಹುತೇಕ ಅಭಿಪ್ರಾಯಗಳು ಪಂಚಾಯಿತಿ ಸರಿಯಾಗಿ ನಡೆಯುತ್ತಿಲ್ಲ ಎಂದು. ಪಂಚಾಯಿತಿಯನ್ನು ಸರಿಯಾಗಿ ನಡೆಸಿದರೆ ಈ ಕಾರ್ಯಕ್ರಮದ ಸುಧಾರಣೆಯಾದೀತು ಎಂಬ ನಮ್ಮ ಅಭಿಪ್ರಾಯ. ವೀಕ್ಷಕರು ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಅದೇನೆಂದರೆ, ಒಂದು ವೀಕೆಂಡ್ನಲ್ಲಿ TRP ಬಂದಿರುವುದು ನನ್ನಿಂದಲೇ ಎಂಬಂತೆ ವೀಕೆಂಡ್ನಲ್ಲಿ ಮಾತು ಬರುತ್ತದೆ. ಅಂದರೆ ಇದನ್ನು ಯಾವ ಥರ ಜನರು ಗ್ರಹಿಸಬೇಕು ಹಾಗೂ ಮನೆಯಲ್ಲಿ ಇರುವ ಪ್ರತಿಸ್ಪರ್ಧಿಗಳು ಈ ಒಂದು ಮಾತನ್ನು ಹೇಗೆ ತೆಗೆದುಕೊಳ್ಳಬೇಕು? ಅಂದರೆ ಪ್ರತಿಸ್ಪರ್ಧಿಗಳ ಲೆಕ್ಕಕ್ಕೆ ಇಲ್ಲವೇ? ಹಾಗಾದರೆ ಎಲ್ಲ ಪ್ರತಿಸ್ಪರ್ಧಿಗಳನ್ನು ಹೊರಗೆ ಬಿಟ್ಟುಬಿಡಿ. ವೀಕೆಂಡ್ ಪಂಚಾಯಿತಿಯನ್ನು ಮಾಡಿಕೊಂಡು ಹೋದರಾಯ್ತಲ್ಲ. ಪ್ರತಿಸ್ಪರ್ಧಿಗಳು ಯಾಕೆ ಬೇಕು? ಎಲ್ಲ 12 ಪ್ರತಿಸ್ಪರ್ಧಿಗಳನ್ನು ಹೊರಗೆ ಹಾಕಿದರೆ ಮುಗಿಯಿತು. ವೀಕೆಂಡ್ನಲ್ಲಿ ಪಂಚಾಯಿತಿ ಮಾಡಿಕೊಂಡು ಕುಳಿತುಕೊಳ್ಳಿ. ಆಗಲೇ ನಿಮಗೆ ಗೊತ್ತಾಗುತ್ತೆ ಯಾರ TRP ಹೇಗಿದೆ ಎಂದು. ಈ ಥರ ತಲೆಬುಡ ಇಲ್ಲದ ಹೇಳಿಕೆಗಳನ್ನು ಹೇಳಿಕೊಂಡು ಪ್ರತಿಸ್ಪರ್ಧಿಗಳ ಒಂದು ಸ್ಥೈರ್ಯವನ್ನು ಮನೋಧೈರ್ಯವನ್ನು ಕುಗ್ಗಿಸಿ ಅವರಿಗೆ ಕುಕ್ಕಿ ಅವಮಾನ ಮಾಡಿದರೆ ಯಾವ ಪ್ರತಿಸ್ಪರ್ಧಿ ತಾನೇ ಉತ್ತಮ ಪ್ರದರ್ಶನವನ್ನು ಕೊಟ್ಟಾನೋ? ಒಬ್ಬ ಪ್ರತಿಸ್ಪರ್ಧಿಗೆ ಅನ್ಯಾಯ ಆಗಿದ್ದರೆ, ಹತ್ತಿಕ್ಕಲ್ಪಟ್ಟಿದ್ದರೆ ಆ ಪ್ರತಿಸ್ಪರ್ಧಿಯನ್ನು ಮೇಲೆತ್ತಬೇಕು. ಅದನ್ನು ಬಿಟ್ಟು ಆ ಪ್ರತಿಸ್ಪರ್ಧಿಯೇ ಪ್ರಚೋದನೆ ಮಾಡಿದ್ದಾನೆ ಎಂದು ಅವನಿಗೆ ಶಿಕ್ಷೆ ಕೊಡುವುದು, ಅವನನ್ನೇ ಹತ್ತಿಕ್ಕಲ್ಪಡುವುದು, ಇದು ಯಾವ ಥರದ ನ್ಯಾಯ? ಇದು ಯಾವ ಥರ ಬಾಸ್? ಇಲ್ಲಿ ಯಾರ ವ್ಯಕ್ತಿತ್ವ, ಯಾರ ಮುಖವಾಡ ಕಳಚಿ ಬೀಳುತ್ತಿದೆ? ಅದಕ್ಕಾದರೂ ಒಂದು ಲೆಕ್ಕವಾದರೂ ಬೇಡವೇ?
ಇದು ಒಂದು ವೀಕೆಂಡ್ ಆಯಿತು ಓಕೆ ಅನ್ನಬಹುದು, ಇನ್ನೊಂದು ವೀಕೆಂಡ್ ಆಯಿತು ಓಕೆ ಅನ್ನಬಹುದು. ಪ್ರತಿ ಸಲ ಹೀಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಟಿ ಆರ್ ಪಿ ಅಂದುಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ಹತ್ತಿಕ್ಕುತ್ತಾ ಹೋದರೆ ಇದೇನು ಬಿಗ್ ಬಾಸು ಏನು ದರಿದ್ರ ಬಾಸು ಅನ್ನಬೇಕು. ಈ ಕಾರ್ಯಕ್ರಮವನ್ನು ನೋಡದಿರುವುದೇ ಲೇಸು ಎಂಬ ಭಾವನೆ ಎಲ್ಲರಿಗೂ ಬರುವುದಕ್ಕಿಂತ ಮುಂಚೆ ಬಿಗ್ ಬಾಸದ ಧ್ಯೇಯ, ಧೋರಣೆ, ನಡೆಸಿಕೊಡುವ ರೀತಿ ಒಂದು ತಳಮಟ್ಟದಲ್ಲಿಯೇ ಬದಲಾವಣೆಯನ್ನು ತಂದುಕೊಂಡು ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ಕಾರ್ಯಕ್ರಮವನ್ನಾಗಿ ಮಾಡಿಕೊಂಡು ಮುಂದುವರೆದರೆ ಬಿಗ್ ಬಾಸ್ ಅತಿ ಎತ್ತರದ ಸ್ಥಾನವನ್ನು ಮುಟ್ಟುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇನ್ನೂ ಅನೇಕ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸಾಧ್ಯ ಇರುವ ವ್ಯಕ್ತಿಗಳು ಕನ್ನಡ ನಾಡಿನಲ್ಲಿ ಸಾಕಷ್ಟು ಜನರಿದ್ದಾರೆ. ಅವರನ್ನು ತಂದು ಅಥವಾ ಈಗಿರುವ ಹೋಸ್ಟಿಗೆ ಬಿಗ್ ಬಾಸ್ ಏನು ಎಂದು ಅರ್ಥ ಮಾಡಿಸಿಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದನ್ನಾದರೂ ಪ್ರಾಯೋಜಕರು ಅಥವಾ ವಾಹಿನಿ ಮಾಲೀಕರು ಅಥವಾ ಬಿಗ್ ಬಾಸ್ನ ಕಮಿಟಿ ಅವರು ಆ ಕೆಲಸವನ್ನು ಮಾಡಿ ಈ ಬಿಗ್ ಬಾಸನ್ನು ಒಂದು ತಿದ್ದುವ ಕಾರ್ಯಕ್ರಮ ಅತೀ ಶೀಘ್ರವಾಗಿ ಆಗಬೇಕಾಗಿದೆ ಎನ್ನುವುದರಲ್ಲಿ ಎರಡು ಮಾತು ಇಲ್ಲ. ಇದನ್ನು ಸ್ನೇಹಿತರು ಅಥವಾ ಮನೆಯವರ ಒಟ್ಟಿಗೆ ಕುಳಿತುಕೊಂಡು ನೋಡುವ ಹಾಗೆ ಒಂದು ಕಾರ್ಯಕ್ರಮವಾಗಿ ಹೊರಹೊಮ್ಮಬೇಕಾಗಿದೆ. ಅದಕ್ಕಾಗಿ ಆಲ್ ದ ಬೆಸ್ಟ್ ನಾವು ಬಿಗ್ ಬಾಸ್ಗೆ ಹೇಳುತ್ತಿದ್ದೇವೆ.